Hi everyone. Today I want to start a new chapter. The fourth chapter is planning. The new chapter is what? Planning. ಇವತ್ತಿನ ಒಂದು ತರಗತಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ. ಆ ಅಧ್ಯಾಯದ ಹೆಸರು ಯೋಜಿಸುವಿಕೆ. ಎಸ್, ಆಲ್ರೆಡಿ ಯು ನೋ ದ ಮೀನಿಂಗ್ ಆಫ್ ವಾಟ್ ಪ್ಲಾನಿಂಗ್. ಈ ಒಂದು ಯೋಜಿಸುವಿಕೆ ಅಂದರೆ ಏನು ಅನ್ನುವಂತಹ ಅದರ ಅರ್ಥ ನಿಮಗೆ ಈಗಾಗಲೇ ತಿಳಿದಿದ್ದ ಆಗಿದೆ. ಎಲ್ಲಿ in the first chapter, the functions of management, there are 5 functions. There are main 5 functions. ಅಲ್ಲಿ 5 ಪ್ರಮುಖವಾದಂತಹ ಕಾರ್ಯಗಳನ್ನು ನಾವು ನೋಡ್ತಾ ಇದ್ವಿ. The first one is a planning, the next one is a organizing, the third one is a staffing, the fourth one is a directing, the last one is a controlling. The last one is what? Controlling. Yes, the primary function or first function, ಯೋಜಿಸುವಿಕೆ ಅನ್ನುವಂತಹದ್ದು ನಿರ್ವಹಣೆಯ ಮೊದಲ ಕಾರ್ಯ ಅಥವಾ ಪ್ರಾಥಮಿಕ ಕಾರ್ಯವಾಗಿ ನೋಡ್ತಾ ಇರುವಂತಹದ್ದು. ಎಸ್, ಹಾಗಾದ್ರೆ ಈ ಯೋಜಿಸುವಿಕೆಗೂ ನಿರ್ವಹಣೆಗೂ ಮತ್ತು ಸಂಸ್ಥೆಗೂ ಇರುವಂತಹ ಸಂಬಂಧ ಏನು? ವಾಟ್ ಈಸ್ ದ ರಿಲೇಶನ್ಶಿಪ್ ಇನ್ ಬಿಟ್ವೀನ್ ದ ಪ್ಲಾನಿಂಗ್, ಮ್ಯಾನೇಜ್ಮೆಂಟ್ and organization. ಈ ಒಂದು ಮೂರರ ನಡುವೆ ಇರುವಂತಹ ಒಂದು ಸಂಬಂಧ ಹೇಗೆ ಅನ್ನುವಂತಹದ್ದನ್ನ ನೋಡೋಣ. ಯೋಜಿಸುವಿಕೆ ಎಲ್ಲಿ ಕಾಣ್ತಾ ಇದ್ದೀವಿ? ಸಾಮಾನ್ಯ ದ ಕಾನ್ಸೆಪ್ಟ್ ಆಫ್ ಪ್ಲಾನಿಂಗ್, ಯೋಜಿಸುವಿಕೆ ಎಲ್ಲಿ ಕಾಣ್ತಾ ಇದ್ದೀವಿ, ಅದು ಹೇಗೆ ಕೆಲಸ ಮಾಡ್ತಾ ಇದೆ, ವೇರ್ ಈಸ್ ದ ಪ್ಲಾನಿಂಗ್ ಅಂಡ್ ಹೌ ಇಟ್ ಈಸ್ ವರ್ಕ್ ನೌ, ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಬಂದಾಗ ಸಿಂಪಲ್. ನಾವು ಮನೆಯಲ್ಲಿ ಇದ್ದೀವಿ, ಮನೆಯಲ್ಲಿ ಇರಬೇಕಾದಂತಹ ಅಪ್ಪ ಅಮ್ಮ, ನಮ್ದೊಂದು ಸಣ್ಣದಂತ ಕುಟುಂಬ, ಹ್ಯಾವ್ ಅ ಸ್ಮಾಲ್ ಫ್ಯಾಮಿಲಿ. ಎಸ್, ಯಾರು ವರ್ಕ್ ಮಾಡೋರು, ಕೆಲಸ ಮಾಡೋರು ಯಾರು ಮನೆಯಲ್ಲಿ? ತಂದೆ. ಫಾದರ್ ಈಸ್ ಅ ವರ್ಕರ್ ಇನ್ ದ ಹೋಮ್. ಎಸ್, ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಯಾರು? ಹೂ ಇಸ್ ದ ಫೈನಾನ್ಸ್ ಮಿನಿಸ್ಟರ್ ಆರ್ ಹೋಮ್ ಮಿನಿಸ್ಟರ್ ಆಫ್ ದ ಹೋಮ್ ಅಂತ ಬಂದಾಗ ಎಸ್, ಮದರ್. ಒಬ್ಬ ತಾಯಿ ಹಣಕಾಸಿನ ಮಂತ್ರಿಯಾಗಿ ಅಥವಾ ಒಬ್ಬ ಗೃಹ ಮಂತ್ರಿಯಾಗಿ ಏನ್ ಮಾಡ್ತಾ ಇರ್ತಾರೆ? ಕೆಲಸವನ್ನ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಎಸ್, ಅವರು ಫ್ಯೂಚರ್ ಬಗ್ಗೆ ಏನ್ ಮಾಡ್ತಾರೆ? ಯೋಜಿಸುವಿಕೆ, ಯೋಜನೆಯನ್ನ ಮಾಡ್ತಾ ಇರುವಂತಹದ್ದು. ನನಗೆ 2 ಮಕ್ಕಳು ಇದ್ದಾವೆ, ಅವರನ್ನ ಬೆಳೆಸೋದು ಹೇಗೆ? ಅವ್ರು ಈಗ ಎಷ್ಟನೇ ತರಗತಿಯನ್ನು ಓದ್ತಾ ಇದ್ದಾರೆ? ದೇ ಆರ್ ಸ್ಟಡಿಂಗ್ ನೌ 12th, ಸೆಕೆಂಡ್ PUC. ಅವ್ರು ಏನನ್ನ ಮಾಡಬೇಕು? ಸೊ ಅವರ ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಕು, ಅಥವಾ ಕಂಪನಿ ಸೆಕ್ರೆಟರಿ ಮಾಡಬೇಕು, ಅಥವಾ ಬ್ಯಾಂಕ್ ಮ್ಯಾನೇಜರ್ನ ಮಾಡಬೇಕು, ಅಥವಾ ಲೆಕ್ಚರಿಂಗ್ ಕಳಿಸ್ಬೇಕು, ಅಥವಾ ಅವನೊಬ್ಬನ ಏನಾದರೂ ಒಂದು ಸೇಲ್ಸ್ ಮ್ಯಾನೇಜರ್ ಮಾಡಬೇಕು. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯೋಜನೆಗಳು ಬರ್ತಾ ಇರುವಂತಹದ್ದು ನಾವು ಕಾಣ್ತಾ ಇರ್ತೀವಿ. ಪ್ರೆಸೆಂಟ್ ಸಿಚುವೇಶನ್ ಅಂಡ್ ಫ್ಯೂಚರ್ ಸಿಚುವೇಶನ್. ಪ್ರೆಸೆಂಟ್ ನಾವು 12th ಇದ್ದೀವಿ, ಫ್ಯೂಚರ್ ಒಳಗೆ ಏನಾಗಬೇಕಾಗಿದೆ ಅನ್ನುವಂತಹ ಗ್ಯಾಪ್ ಇನ್ ಬಿಟ್ವೀನ್ ಆಫ್ ದ ಪ್ರೆಸೆಂಟ್ ಅಂಡ್ ಫ್ಯೂಚರ್. ದಟ್ ಗ್ಯಾಪ್ ಈಸ್ ಕಾಲ್ಡ್ ವಾಟ್? ಪ್ಲಾನಿಂಗ್. ದ ಪ್ಲಾನಿಂಗ್ ಗ್ಯಾಪ್, ಅದಕ್ಕೆ ಏನಂತ ಕರಿತೀವಿ? ಯೋಜಿಸುವಿಕೆಯ ಇರುವಂತಹ ಸೇತುವೆ ಅಂತೇಳಿ ಕರೀತಾ ಇದ್ದೀವಿ. ಆ ಸೇತುವೆಯ ಕಾರ್ಯ ಏನ್ ಮಾಡ್ತಾ ಇರ್ತದೆ? ಒಂದು ಉದ್ದೇಶವನ್ನ ಹೊಂದಿರುವಂತಹದ್ದು. ಯಾವ ಉದ್ದೇಶ? ಇವತ್ತಿನ ಕಾರ್ಯ ಏನಿದೆ ಅದು ಮುಂಚಿತವಾಗಿ ನಿರ್ಧರಿಸುವಂಥದ್ದು. ಪ್ರೀ ಡಿಟರ್ಮೈನ್ಡ್ ಆಬ್ಜೆಕ್ಟ್, ಮುಂಚಿತವಾಗಿ ಯೋಜಿಸುವಂತಹದ್ದು. ಸೊ ಈ ರೀತಿಯಾಗಿ ಮನೆಯಲ್ಲಿ ಅಮ್ಮ ಅದನ್ನ ಯೋಚನೆ ಮಾಡ್ತಾ ಇರ್ತಾರೆ, ಅಪ್ಪ ಅದಕ್ಕೆ ಏನ್ ಮಾಡ್ತಾನೆ? ಸಪೋರ್ಟ್ ಮಾಡ್ತಾನೆ. ಆ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ? ಸ್ಟೂಡೆಂಟ್ಸ್ಗಳು ಓದಬೇಕಾಗಿರುವಂತಹದ್ದು. ಯಾಸ್ ಇನ್ ಓಮ್. ಎಲ್ಲಿ ಕಾಣ್ತಾ ಇದ್ದೀವಿ? ಸೊ ಇದು ಒಂದು ಮನೆಯಲ್ಲಿ ಕಾಣ್ತಾ ಇರುವಂತಹ, ಅಲ್ಲಿ ಸಹಿತವಾಗಿ ಏನಿದೆ? ಯೋಜಿಸುವಿಕೆ, ಪ್ಲಾನಿಂಗ್ ಅನ್ನುವಂತಹದ್ದು ಇದೆ. ಎಸ್, ಇನ್ ದ ಸೇಮ್ ಆರ್ಗನೈಸೇಷನ್, ಒಂದು ಸಂಸ್ಥೆಯಲ್ಲಿ ಅಂತ ಬಂದಾಗ ಆಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ತಗೊಂಡ್ಕೊಂಡ್ಬಿಡೋಣ. ನಮ್ಮದೇ ಆದಂತಹ ಒಂದು ಎಜುಕೇಶನ್, ನಮ್ಮದೇ ಡಿಪಾರ್ಟ್ಮೆಂಟ್ ಅನ್ನು ತಗೊಳ್ಳೋಣ. ಈ ಸಾರಿ ನೀವೇನು ಮಾಡಬೇಕಾಗಿದೆ? ಸ್ಟೇಟ್ಗೆ ರ್ಯಾಂಕ್ ಬರಬೇಕಾಗಿದೆ. ವಾಟ್ ಯು ವಾಂಟ್ ಟು ಡೂ, ಅದಕ್ಕಾಗಿ ನೀವು ಏನನ್ನ ಮಾಡಬೇಕು? ಎಸ್, ನಿಮ್ದು ಆದಂತಹ ಆಬ್ಜೆಕ್ಟ್, ವಿ ಹ್ಯಾವ್ ದೇರ್
ಓನ್ ಆಬ್ಜೆಕ್ಟ್ಸ್. ಸೊ ಫಸ್ಟ್ ಟೆಸ್ಟನ್ನು ಕಂಡಕ್ಟ್ ಮಾಡಬೇಕು. ಆ ಟೆಸ್ಟ್ ಒಳಗೆ ರ್ಯಾಂಕ್ ಬರ್ತಾರಿಲ್ಲ ನೋಡ್ಕೋಬೇಕು. ಆ ಟೆಸ್ಟ್ ಒಳಗೆ ರ್ಯಾಂಕ್ ಬರ್ತಾ ಇದ್ದಾರೆ ಅಂದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ಏನು ಮಾಡಬೇಕು, ಮೇಂಟೈನ್ ಮಾಡಬೇಕು. ಅಕಸ್ಮಾತ್ ಬರ್ತಾ ಇಲ್ಲ ಅಂತಂದರೆ ಸೊ ಯಾವುದರ ಮೂಲಕ ನಾನು ಸ್ಕೋರನ್ನು ಮಾಡ್ಬೋದು, ವಿಚ್ ಅಲ್ಟರ್ನೇಟಿವ್ ವೇ ಆರ್ ದೇರ್ ಫಾರ್ ದ ಸ್ಕೋರಿಂಗ್, ಅದನ್ನು ನಾವೇನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ, ಅದನ್ನು ಹುಡುಕ್ತೀವಿ. ಹುಡುಕಿದ ನಂತರದಲ್ಲಿ ಆ ಫೈಂಡ್ ಔಟ್ ಮಾಡೋದನ್ನ ಏನು ಮಾಡುವಂತಹದ್ದು. ಸೊ ಒಳ್ಳೇದಾಗಿದೆ ಕೋರ್ಸ್ ಆಫ್ ಆಕ್ಷನ್ ವಾಟ್ ಸೆಲೆಕ್ಟ್, ಅದನ್ನು ನಾವೇನು ಮಾಡ್ತೀವಿ, ಆಯ್ಕೆ ಮಾಡಿಕೊಳ್ಳುವಂತಹದ್ದು. ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಏನು ಮಾಡುವಂತಹದ್ದು, ಸೊ ಅದನ್ನು ಸಕ್ಸಸ್ ಆಗಲಿಕ್ಕೆ ಕಂಟಿನ್ಯೂ ಪಾರ್ಟನ್ನು ಯೂಸ್ ಮಾಡಿಕೊಳ್ಳುವಂತಹದ್ದು. ಅಂದರೆ ನಮಗೆ ಏನು ಬೇಕಾಗಿದೆ ಆ ಬೇಕಾಗಿರುವಂತಹದಕ್ಕೆ ಇವತ್ತಿನಿಂದನೇ ಏನು ಮಾಡ್ತಾ ಇದ್ದೀವಿ, ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓನ್ಲಿ ಒನ್ ವರ್ಡ್ ಥಿಂಕಿಂಗ್ ಬಿಫೋರ್ ಡೂಯಿಂಗ್. ಥಿಂಕಿಂಗ್ ಬಿಫೋರ್ ಡೂಯಿಂಗ್, ನಾವು ಕೆಲಸ ಮಾಡುವುದಕ್ಕಿಂತ ಮುಂಚಿತವಾಗಿ ಏನು ಮಾಡುವಂತಹದ್ದು, ಯೋಚನೆಯನ್ನ ಮಾಡುವಂತಹದ್ದು. ಯೋಚನೆ ಮಾಡದೆ ನಾವು ಏನಾದರೂ ಕಾರ್ಯವನ್ನ ಮಾಡಿದ್ರೆ, ಇಫ್ ಯು ಆರ್ ನಾಟ್ ಥಿಂಕಿಂಗ್ ಅಬೌಟ್ ದ ವರ್ಕ್, ಸೊ ಅದರ ಎಫೆಕ್ಟ್ ಏನಾಯ್ತು, ವಾಟ್ ವಿಲ್ ದ ಎಫೆಕ್ಟ್? ಸೊ ರಿಸಲ್ಟ್ ವಿಲ್ ಬಿ ವಾಟ್, ಝೀರೋ. ದ ರಿಸಲ್ಟ್ ವಿಲ್ ಬಿ ವಾಟ್, ಝೀರೋ. ರಿಸಲ್ಟ್ ಏನಾಗುವಂತಹದ್ದು, ಸೊ ಶೂನ್ಯವಾಗಿ ಕಾಣುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಎಸ್, ಸೇಮ್ ಇನ್ ದ ಆರ್ಗನೈಸೇಷನ್. ಯಾವ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನು ಅಥವಾ ಕಂಪನಿ ಬಗ್ಗೆನೋ ಒಂದಿಷ್ಟು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. A sales manager or a company wants to increase their sales volume and increase their profit in the year. And the particular year, the year is what, 2020. 2020ರ ಒಂದು ಅವಧಿಯೊಳಗೆ ಒಂದು ಕಂಪನಿ ಅಥವಾ ಒಬ್ಬ ಸೇಲ್ಸ್ ಮ್ಯಾನೇಜರ್, ಮಾರಾಟ ಪ್ರಕ್ರಿಯೆಯ ವ್ಯವಸ್ಥಾಪಕ ಏನು ಮಾಡಬೇಕಾಗಿದೆ, ಸರಕುಗಳ ಮಾರಾಟದ ಪ್ರಮಾಣವನ್ನು ಹೆಚ್ಚಿಸಬೇಕಾಗಿದೆ ಮತ್ತು ಲಾಭವನ್ನು, ಕಂಪನಿಯ ಲಾಭವನ್ನು ಸಹಿತವಾಗಿ ಏನು ಮಾಡಬೇಕಾಗಿದೆ, ಹೆಚ್ಚಿಸಬೇಕಾಗಿದೆ. ಅದಕ್ಕಾಗಿ ಏನು ಮಾಡಬೇಕು, ಸೊ ದ ಕಂಪನಿ ಮ್ಯಾನೇಜರ್ ವಾಟ್, ಥಿಂಕಿಂಗ್ ಅಬೌಟ್ ದ ಇನ್ಕ್ರೀಸ್ ಆಫ್ ಸೇಲ್ಸ್. ಆ ಸೇಲ್ಸ್ ಅನ್ನ ಮಾಡಲಿಕ್ಕೆ ಬೇಕಾದಂತಹದ್ದನ್ನ ಅವನೇನ್ ಮಾಡ್ತಾ ಇದ್ದಾನೆ, ಯೋಚನೆ ಮಾಡ್ತಾನೆ. ಅಂಡ್ ಆ ಯೋಚನೆ ಮಾಡೋದ್ರ ಜೊತೆಗೆ ವಿಚ್ ಈಸ್ ದ ಬೆಸ್ಟ್ ಅಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. ಅಲ್ಟರ್ನೇಟಿವ್ ಕೋರ್ಸ್ ಆಫ್ ಯಾವ್ಯಾವ್ದು ಪರ್ಯಾಯ ಕಾರ್ಯಮಾರ್ಗಗಳಿದ್ದಾವೋ ಅವುಗಳನ್ನು ಹುಡುಕ್ತಾನೆ, ಫೈಂಡ್ ಔಟ್ ಮಾಡಿ ಅವನೇನು ಮಾಡುವಂತಹದ್ದು, ಸೆಲೆಕ್ಟ್ ಮಾಡ್ತಾನೆ. ಅದ್ರ ಮೂಲಕ ಏನು ಮಾಡುವಂತಹದ್ದು, ಆರ್ಗನೈಸೇಷನ್ ಸೇಲ್ಸ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡ್ತಾನೆ. ಎಸ್, ಇವೆಲ್ಲವನ್ನು ನೋಡ್ತಾ ಹೋದಾಗ ಏನಿದೆ, ಪ್ಲಾನಿಂಗ್ ಅನ್ನುವಂಥದ್ದು ಎಲ್ಲ ಕಡೆ ಇದೆ. ಇದು ಏನಾಗಿದೆ, ಸೊ ಮೆಂಟಲ್ ಎಕ್ಸರ್ಸೈಸ್. Planning is what? Mental exercise. So with the help of the statistical report, Statistical report, the organization will be conduct a plan. Otherwise how it possible? So ಅಕಸ್ಮಾತ್ ಏನಾದರೂ ನಮ್ಮ ಅಂಕಿಅಂಶಗಳು ಇಲ್ಲದೆ ಹೋಗಿದ್ರೆ ಅಲ್ಲಿರುವಂತಹ ಒಬ್ಬ ವ್ಯವಸ್ಥಾಪಕ ಅವು ಯೋಜನೆಯನ್ನ ಮಾಡದಿರುವಂತಹದ್ದಾದ್ರೂ ಹೇಗೆ ಇದು ಏನಾಗ್ತಾ ಇದ್ದು, ಸಾಧನೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಒಂದು ಮೆಂಟಲ್ ಎಕ್ಸರ್ಸೈಸ್ ಅನ್ನುವಂತಹದ್ದು ಮಾನಸಿಕ ಪ್ರಕ್ರಿಯೆಯಾಗಿದೆ. ಯಾವುದನ್ನ ತೆಗೆದುಕೊಳ್ಬೇಕು, ಊಹೆಯ ಜೊತೆಗೆ ಕಲ್ಪನೆಯ ಜೊತೆಗೆ ಕೆಲಸವನ್ನ ಮಾಡುವಂತಹದ್ದು ಯಾವುದು ಅಂತ ಬಂದಾಗ ಯೋಜಿಸುವಿಕೆ. ಮುಂದಾಗುವಂತಹ ಅನಾಹುತಗಳನ್ನು ತಪ್ಪಿಸುವಂತಹದ್ದು, ಫ್ಯೂಚರ್ ಅನ್ಸರ್ಟನಿಟಿ, ವಾಟ್ ದ ರಿಸ್ಕ್, ಅದನ್ನು ತಪ್ಪಿಸುವಂತಹದ್ದು ಯಾವುದು ಅಂತ ಬಂದಾಗ ಸೊ ವಾಟ್, ಯೋಜಿಸುವಿಕೆ ಅನ್ನುವಂತಹದ್ದು ತಪ್ಪಿಸ್ತದೆ. ಎಸ್, ಇಟ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ ಆಫ್ ವಾಟ್, ಪ್ಲಾನಿಂಗ್. ಇಟ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ ಆರ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ವಾಟ್, ಪ್ಲಾನಿಂಗ್. ಆಲ್ರೆಡಿ ದಿಸ್ ಆಲ್ ಪಾಯಿಂಟ್ಸ್ ಆರ್ ಯು ಲರ್ನ್ಡ್ ಇನ್ ಫಸ್ಟ್ ಚಾಪ್ಟರ್, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. Now, what is the next topic? The meaning and features. Meaning of planning and features of planning. ಯೋಜಿಸುವಿಕೆಯ ಅರ್ಥ ಮತ್ತು ಯೋಜಿಸುವಿಕೆಯ ಲಕ್ಷಣಗಳು ಅನ್ನುವಂತಹದ್ದನ್ನ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಎಸ್, ಸಿಂಪಲ್. Already say, but planning is a thinking before doing. ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ಆ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಾಗಿದೆ, ನಾವು ಯೋಚನೆಯನ್ನ ಮಾಡುವಂತಹದ್ದು. ಆ ಯೋಚನೆಯ ಮೂಲಕ ಒಂದು ಕೆಲಸ ಇದೆ, ನಿರ್ವಹಣೆಯನ್ನು ಸಹಿತವಾಗಿ ನಾವು ಮಾಡಬೇಕಾಗ್ತದೆ. ಇಲ್ಲಿ ನಿರ್ವಹಣೆಯು ಅನ್ನುವಂತಹದ್ದೇನು,
ಪ್ರಮುಖವಾದಂತಹ ಅಂಶ. ದ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಇನ್ ಪ್ಲಾನಿಂಗ್. ಸೊ ವಾಟ್ ಈಸ್ ದ ಪ್ಲಾನಿಂಗ್? ಥಿಂಕಿಂಗ್ ಇನ್ ಅಡ್ವಾನ್ಸ್, thinking in advance what is to be done, what is to be done, when it is to be done, when it is to be done, how it is to be done, what is to be done, when it is to be done, how it is to be done, and whom it is to be done, whom it is to be done. ಯೋಜಿಸುವಿಕೆ ಅನ್ನುವಂತಹದ್ದು ಏನು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಯಾರು ಮಾಡಬೇಕು ಎಂದು ಪೂರ್ವಭಾವಿಯಾಗಿ ನಿರ್ಧರಿಸುವಂತಹ ಪ್ರಕ್ರಿಯೆಯಾಗಿದೆ. ಪೂರ್ವಭಾವಿಯಾಗಿ ನಿರ್ಧರಿಸಿಕೊಳ್ಳುವುದು. ಫಾರ್ ಎಕ್ಸಾಂಪಲ್, ಒಂದು ಇಂಡಿಯನ್ ಟೀಮ್ ಇದೆ ಅಂತ ತಿಳ್ಕೊಳ್ರಿ. ಸೊ ನಾವು ಒಂದು ವರ್ಲ್ಡ್ ಕಪ್ ಗೆಲ್ಲಬೇಕಾಗಿದೆ. ವರ್ಲ್ಡ್ ಕಪ್ ಗೆಲ್ಲಬೇಕಾದಾಗ ಕ್ಯಾಪ್ಟನ್ ಯಾರು ಮಾಡಬೇಕು, ಇದನ್ನ ಒಂದು ಮ್ಯಾನೇಜ್ಮೆಂಟ್ ಆಯಿಸಿ ನಮ್ದೇನೋ BCCI ನಿರ್ಧಾರ ಮಾಡ್ತದೆ, ಪೂರ್ವಭಾವಿಯಾಗಿ ನಿರ್ಧಾರ ಮಾಡ್ತದೆ. ಕ್ಯಾಪ್ಟನ್ ಯಾರು ಆಗಬೇಕು, ಕ್ಯಾಪ್ಟನ್ ಯಾರು ಆಗ್ತದೆ, ಯಾರು ಇರಬೇಕು ಅನ್ನುವಂಥದ್ದು. ಫಸ್ಟ್ ಓಪನರ್ ಯಾರು ಹೋಗ್ಬೇಕು, ಓಪನರ್ ಯಾರು ಹೋಗ್ಬೇಕು, ಸೊ ಯಾರು ಹೋಗಬೇಕು, ಅವ್ರು ಯಾವ ಫಸ್ಟ್ ಇದು ಮಾಡಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವ ರೀತಿಯಾದಂತಹ ಬ್ಯಾಟ್ನ ಬೀಸಬೇಕಾಗಿರುವಂತಹದ್ದು. ಸೊ ಈ ರೀತಿಯಾದ ಅಂಶಗಳು ನಾವು ಇಲ್ಲಿ ಪ್ರತಿಯೊಂದರಲ್ಲೂ ಸಹಿತವಾಗಿ ನೋಡ್ತಾ ಇದ್ದೀವಿ. ಸೇಮ್ ಇನ್ ದ ಸೇಲ್ಸ್ ಅಂಡ್ ಪ್ರೊಡಕ್ಷನ್ ಅಂಡ್ ಪರ್ಚೇಸ್, ಫೈನಾನ್ಸ್, ಎಲ್ಲ ಆಲ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಸ್ ವಾಟ್? ಪ್ಲಾನಿಂಗ್. ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ವಾಟ್? ಪ್ಲಾನಿಂಗ್. ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋವರ್ ಲೆವೆಲ್. ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕೆಳ ಹಂತ. ಈ ಮೂರು ಹಂತಗಳು ನಾವು ಏನೇ ಕೆಲಸ ಮಾಡಬೇಕಾಗಿದ್ರು ವಾಟ್ ಏನನ್ನ ಹೊಂದಿದ್ದಾವೆ? ಸೊ ಅವರು ಪೂರ್ವ ನಿರ್ಧಾರವಾಗಿ ಕೆಲಸವನ್ನ ಮಾಡ್ತವೆ. ಅದು ಏನಾಗಿರುವಂಥದ್ದು? ಮುಂಚಿತವಾಗಿ ನಿರ್ಧರಿಸಿರುವಂತಹದ್ದು. ಮುಂಚಿತವಾಗಿ ನಿರ್ಧರಿಸಿರುವಂತಹದ್ದು. ಎಸ್, ದ ಫೀಚರ್ಸ್ ಆಫ್ ಪ್ಲಾನಿಂಗ್. ವಾಟ್ ಇಸ್ ದ ಫೀಚರ್ಸ್ ಆಫ್ ಪ್ಲಾನಿಂಗ್? ಸೊ ಇದಕ್ಕಿಂತ ಫೀಚರ್ಸ್ ಇಂದ ಹೋಗಿಂತ ಮುಂಚೆ ಹೇಳಿದೆ ನಾನು. ಸೊ ಈ ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಸೊ ಈ ಎಲ್ಲ ಅಂಶಗಳು ಎದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಬಂದಾಗ ನಾವು ಇಲ್ಲಿದ್ದೀವಿ. ಸೊ ನಾನು ಸೆಕೆಂಡ್ ಇಯರ್ ಅಲ್ಲಿ ಇದ್ದೀನಿ. ಫ್ಯೂಚರ್ CA ಆಗಬೇಕಾಗಿತ್ತಂತಂದ್ರೆ ನಾನು ಏನ್ ಮಾಡ್ಬೇಕೀಗ? ಸರಿಯಾಗಿ ಓದ್ಬೇಕು. ಐ ವಾಂಟ್ ಟು ರೀಡ್ ಪರ್ಫೆಕ್ಟ್ಲಿ. ಏನ್ ಮಾಡ್ಬೇಕು? ಪರ್ಫೆಕ್ಟ್ ಆಗಿ ಓದ್ಬೇಕು. ಯಾವಾಗ ಓದ್ಬೇಕು? ಸ್ಟಾರ್ಟ್ ನೌ. ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೇಕು, ಈಗಿಂದನೇ ಸ್ಟಾರ್ಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಹೇಗೆ ಮಾಡಬೇಕು? ಸೊ ವಿತ್ ಸ್ಮಾರ್ಟ್ ವರ್ಕ್ ಅಂಡ್ ಹಾರ್ಡ್ ವರ್ಕ್. ಸೊ ನೆಕ್ಸ್ಟ್ ಯಾರು ಮಾಡಬೇಕು? ನೀನೇ ಮಾಡಬೇಕು. ಅದ್ರ ಜೊತೆ ಬೇರೆಯವರು ಯಾರು ಇರ್ತಾರೋ ಅವರಿಂದ ಕಲಿಯೋ ಪರ್ಫೆಕ್ಟ್ ಆಗಿ ಕಲಿಬೇಕು. ಸೊ ಇದನ್ನ ನಾವು ಏನ್ ಮಾಡ್ಬೇಕ್ರಿ? ಪೂರ್ವಭಾವಿಯಾಗಿ ನಿರ್ಧರಿಸುವಂತಹದ್ದು. ಪೂರ್ವಭಾವಿ ಸ್ತ್ರೀ ಆಗ್ಬೇಕು. ಇದನ್ನ ಬಹಳ ವರ್ಷ ಇದೆ. ಇವತ್ತಿಂದನೇ ಮಾಡ್ಬೇಕು ನಾವು ಅದನ್ನ ನಿರ್ಧರಿಸುವಂತಹದ್ದು. ಇದಕ್ಕೆ ನಾವೇನು ಹೇಳ್ತಾ ಇದ್ದೀವಿ? ಯೋಜಿಸುವಿಕೆ ಅಂತೇಳಿ ಕರಿತಾ ಇದ್ದೀವಿ. ಎಸ್, ದ ಫೀಚರ್ಸ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆಯ ಲಕ್ಷಣಗಳು. ಇಟ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಪ್ಲಾನಿಂಗ್ ಈಸ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಯ ಮೇಲೆ ಏನು ಮಾಡುವಂತಹದ್ದು? ಕೇಂದ್ರೀಕರಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎವ್ರಿ ಆರ್ಗನೈಸೇಷನ್ ಈಸ್ ಸೆಟ್ ಅಪ್ ಟು ಅಚೀವ್ ಪ್ರೀಡಿಟರ್ಮೈನ್ಡ್ ಗೋಲ್ಸ್. ಪ್ರತಿಯೊಂದು ಸಂಸ್ಥೆಯು ತಮ್ಮದೇ ಆದಂತಹ ಸಾಮಾನ್ಯ ಉದ್ದೇಶ ಅಥವಾ ದೃಷ್ಟಿಕೋನದೊಂದಿಗೆ ಏನಾಗಿರುತ್ತದೆ? ಸ್ಥಾಪಿಸಲ್ಪಟ್ಟಿರುತ್ತದೆ. ಸೊ ಈ ಸ್ಥಾಪನೆಯ ಜೊತೆಗೆ ಏನಾಗಿದೆ? ಈ ಸ್ಥಾಪನೆಯ ಜೊತೆಗೆ ಯೋಜನೆಗಳ ಮೂಲಕ ನಿರ್ದಿಷ್ಟ ಗುರಿಗಳನ್ನ ಸಾಧಿಸುವಂತಹದ್ದು. ನಿರ್ದಿಷ್ಟ ಗುರಿಗಳನ್ನ ಏನು ಮಾಡುವಂತಹದ್ದು? ಸಾಧಿಸುವಂತಹದ್ದು. ಸ್ಪೆಸಿಫಿಕ್ ಗೋಲ್ಸ್ ಆರ್ ಸೆಟ್ ಔಟ್ ಇನ್ ದ ಪ್ಲಾನ್ಸ್ ಅಲಾಂಗ್ ವಿತ್ ದ ಆಕ್ಟಿವಿಟೀಸ್ ಟು ಬಿ ಅಂಡರ್ಟೇಕನ್ ಟು ಅಚೀವ್ ದ ಗೋಲ್ಸ್. ಅಂಡರ್ಟೇಕನ್ ಟು ಅಚೀವ್ ದ ಗೋಲ್ಸ್. ಸೊ ಹಾಗಾಗಿ ಏನಾಗಿದೆ? ಗುರಿ ಸಾಧನೆಗೆ ಅವಶ್ಯಕವಾದ ಚಟುವಟಿಕೆಗಳನ್ನ ಗುರುತಿಸುವಂತಹದ್ದು. ಗುರಿ ಸಾಧನೆಗೆ ಅವಶ್ಯಕವಾಗಿರುವಂತಹ ಚಟುವಟಿಕೆಗಳನ್ನ
ಪ್ಲಾನಿಂಗ್ ಈಸ್ ಪರ್ಪಸ್ಫುಲ್. ಏನೇ ಇರಲಿ, ಏನಾಗಿದೆ, ಯೋಜಿಸುವಿಕೆ ಅನ್ನುವಂತಹದ್ದು ಅದು ನಿರ್ದಿಷ್ಟವಾಗಿದೆ ಅಥವಾ ಅದೇನಾದರೂ ಉದ್ದೇಶಪೂರ್ವಕವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಪ್ಲಾನಿಂಗ್ ಹ್ಯಾಸ್ ನೋ ಮೀನಿಂಗ್ ಅನ್ಲೆಸ್ ಇಟ್ ಈಸ್ positively contributes for the achievement of such predetermined goals. Planning has no meaningful unless it positively contributes for achievement of such predetermined what goals. ಒಂದು ಯೋಜಿಸುವಿಕೆ ಸಂಘಟನೆಯೊಳಗೆ ಪೂರ್ವ ನಿರ್ಧರಿತವಾದ ಗುರಿಗಳನ್ನು ಸಾಧಿಸಲು ಅನುವು ಮಾಡಿ ಕೊಡದೇ ಇದ್ರೆ ಅದಕ್ಕೆ ನಾವು ಏನಂತ ಕರೀತಾ ಇದ್ದೀವಿ? ಅರ್ಥವಿರುವುದಿಲ್ಲ. ಯಾವುದರ ಅರ್ಥ ಇರುವುದಿಲ್ಲ ಅಂತಂದ್ರೆ ಯೋಜಿಸುವಿಕೆಯ ಅರ್ಥ ಇರುವುದಿಲ್ಲ ಅಂತೇಳಿ ಕರೆಯುವಂತಹದ್ದು. ಎಸ್, ನೆಕ್ಸ್ಟ್ ಒನ್ ಫೀಚರ್ ಈಸ್ ಪ್ಲಾನಿಂಗ್ is a primary function of management. Planning is what? Primary function of management. ನಿರ್ವಹಣೆಯು ಪ್ರಾಥಮಿಕ ಕಾರ್ಯವಾಗಿದೆ. ನಿರ್ವಹಣೆಯು ಏನಾಗಿರುವಂತಹದ್ದು? ಪ್ರಾಥಮಿಕ ಕಾರ್ಯವಾಗಿರುವಂತಹದ್ದು ಕಾಣ್ತಾ ಇದ್ದೀವಿ. ಎಸ್, ಪ್ಲಾನಿಂಗ್ lays down the base for the other functions of management. Planning lays down the base for other functions of management. ಯೋಜಿಸುವಿಕೆ ಎನ್ನುವಂತಹದ್ದು ನಿರ್ವಹಣೆಯ ಇನ್ನಿತರ ಕಾರ್ಯಗಳಿಗೆ ಆಧಾರವನ್ನು ಒದಗಿಸುತ್ತದೆ ಅಥವಾ ಒದಗಿಸುವಂತಹ ಚಟುವಟಿಕೆ ಯಾವುದಾಗಿದೆ? ಯೋಜಿಸುವಿಕೆ ಆಗಿರುವಂತಹದ್ದು. All other managerial functions are performed within the framework of the plans drawn. Thus, planning precedes other functions, and it is also referred to as the premise of planning. ನಿರ್ವಹಣೆ ಎಲ್ಲ ಕಾರ್ಯಗಳನ್ನು ರೂಪಿಸಿದ ಯೋಜನೆಗಳ ಚೌಕಟ್ಟಿನೊಳಗೆ ಏನಾಗಬೇಕಾಗ್ತದೆ? ಇದು ನಿರ್ವಹಿಸಬೇಕಾಗ್ತದೆ. ಹೀಗೆ ಯೋಜಿಸುವಿಕೆಯು ನಿರ್ವಹಣೆಯ ಎಲ್ಲ ಕಾರ್ಯಗಳಿಗಿಂತ ಮೊದಲು ನಡೆಯುತ್ತದೆ. ಇದನ್ನ ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನೇ ಉಲ್ಲೇಖಿಸುವಂತಹದ್ದು. ಇದನ್ನ ಯೋಜಿಸುವಿಕೆ ಏನಂತ ಕರೀತಾ ಇದ್ದೀವಿ? ಪ್ರಾಮುಖ್ಯತೆ ಅಂತಾನೆ ಕರೆಯುವಂತಹದ್ದು. ಸೊ ಅಲ್ಲದೆ ನಿರ್ವಹಣೆಯ ವಿವಿಧ ಕಾರ್ಯಗಳು ಪರಸ್ಪರ ಅಂತರ್ ಸಂಬಂಧವನ್ನ ಹೊಂದಿದ್ದು ಎಲ್ಲವೂ ಸಾಮಾನ್ಯವಾಗಿ ಅಥವಾ ಎಲ್ಲವೂ ಸಮಾನವಾಗಿ ವ್ಯಾಖ್ಯಾನಿಸುವುದಾಗಿದೆ. ಆದಾಗ್ಯೂ ಯೋಜಿಸುವಿಕೆಯು ಉಳಿದೆಲ್ಲ ಕಾರ್ಯಗಳಿಗೆ ಆಧಾರವನ್ನ ಒದಗಿಸುವಂತಹ ಕಾರ್ಯ ಅಂತಾನೆ ಅನಿಸ್ಕೊಳ್ತದೆ. ಯಾವುದೇ ಕಾರ್ಯವನ್ನ ಮಾಡಬೇಕಾಗುತ್ತಂದ್ರೆ ಸೊ ಅದಕ್ಕೆ ಆಧಾರ ಯಾವುದು? which is the base point or which is the base function of management. The planning is the base function of management. So it is a primary function of management. ಅದಕ್ಕಾಗಿ ಇದನ್ನು ನಾವು ಏನಂತ ಕರೀತಾ ಇದ್ದೀವಿ? ನಿರ್ವಹಣೆಯ ಪ್ರಾಥಮಿಕ ಕಾರ್ಯ ಅಂತ ಕರೀತಾ ಇದ್ದೀವಿ. SDA ಸ್ಟೂಡೆಂಟ್ಸ್, ಉಳಿದಂತಹ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಧನ್ಯವಾದಗಳು.